ಹಾಯ್ ಹಲೋ ನಮಸ್ಕಾರ. ಯೂಟ್ಯೂಬ್ಗೆ ಯಾವ ಥರ ಥಂಬ್ನೇಲ್ ಮಾಡ್ತಾರೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸಿಂಪಲ್ಲಾಗಿ ಯಾವ ಥರ ಮಾಡ್ತಾರೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೇಸ್ಟೋರಲ್ಲಿ ಪಿಕ್ಸೆಲ್ ಲ್ಯಾಬ್ ಅಂತ ಒಂದು ಆ್ಯಪ್ ಸಿಗುತ್ತೆ. ನಾನು ಮಾಡೋದು ಇದೇ ಆ್ಯಪಲ್ಲಿ. ನೀವು ಹೋಗ್ಬಿಟ್ಟು ಇದನ್ನು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಈ ಥರ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಬಂದಮೇಲೆ ಇದು ಬರುತ್ತೆ, ಓಕೆ ಕೊಡಿ. ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಇದನ್ನು ಈ ಥರನೂ ಸರಿಸ್ಬೋದು. ಇಲ್ಲಪ್ಪ ಅಂತಂದರೆ ಇದನ್ನು ಕ್ಲಿಕ್ ಮಾಡಿ ಡಿಲೀಟ್ ಅಂತಲೂ ಕೊಡ್ಬೋದು. ನೋಡಿದ್ರಲ್ವಾ, ಈ ಥರ. ಆಮೇಲೆ ಇದಾದಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕು. ಇದು ಇಲ್ಲೇ ಕಲರ್ಸ್ ಕಾಣಿಸುತ್ತಲ್ವ, ಇದು ಕಲರ್ಸು. ನಿಮಗೆ ಯಾವ ಥರ ಕಲರ್ಸ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇವಾಗ ನಿಮ್ಗೆ ಇಲ್ಲೇ ಕಾಣಿಸುತ್ತೆ ನೋಡಿ, ಇಮೇಜ್ ಸೈಜ್ ಅಂತ. ಇಲ್ಲಿ ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ತೋರಿಸುತ್ತೆ ಕಸ್ಟಮ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇಲ್ಲಿ ಕಾಣಿಸುತ್ತೆ. ತುಂಬ ಇದ್ದಾವೆ. ಇವಾಗ ನಮಗೆ ಬೇಕಾಗಿರೋದು ಯೂಟ್ಯೂಬ್ ಥಂಬ್ನೇಲ್. ಪ್ರೊಫೈಲ್ ಪಿಕ್ಚರ್ ಸ್ಕ್ವೇರ್ನೂ ಇದೆ. ಯೂಟ್ಯೂಬ್ ಚಾನಲ್ ಬ್ಯಾನರು ಮಾಡ್ಬೋದು, ಯೂಟ್ಯೂಬ್ ಥಂಬ್ನೇಲು ಮಾಡ್ಬೋದು, ಫೇಸ್ಬುಕ್ ಕವರ್ ಆರ್ಟ್ ಮಾಡ್ಬೋದು, ಗೂಗಲ್ ಪ್ಲಸ್ ಕವರ್ ಫೋಟೋನೂ ಮಾಡ್ಬೋದು, ಟ್ವಿಟರ್ ಹೆಡರ್ ಸೈಜ್ನೂ ಮಾಡ್ಬೋದು. ನಮಗೆ ಇವಾಗ ಬೇಕಾಗಿರೋದು ಯೂಟ್ಯೂಬ್ ಥಂಬ್ನೇಲ್. ನಾನು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಓಕೆ ಕೊಡಿ. ನೋಡಿ, ಸೈಜು ಯೂಟ್ಯೂಬ್ ಥಂಬ್ನೇಲ್ಗೆ ಯಾವ ಥರ ಬೇಕೋ ಆ ಸೈಜಿಗೆ ಬಂದಾಯಿತು. ಇವಾಗ ಫೋಟೋ ಆ್ಯಡ್ ಮಾಡ್ಕೋಬೇಕು. ಯಾವ ಥರ ಫೋಟೋ ಆ್ಯಡ್ ಮಾಡ್ಕೋತಾರ ಅಂತಂದರೆ ಇಲ್ಲಿ ಇಂಪೋರ್ಟ್ ಅಂತ ಇದೆ ನೋಡಿ, ಇಂಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಯಾವ ಥರ ಫೋಟೋ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕ್ರಾಪು ಮಾಡ್ಬೋದು. ಓಕೆನಾ? ಇಷ್ಟು ಕ್ರಾಪ್ ಮಾಡಿ ಈ ಥರ ಇಟ್ಕೋಬೇಕು. ಇಲ್ಲ ನಿಮಗೆ ಇಲ್ಲಿ ಬಂದಮೇಲೆ ಎಷ್ಟು ಬೇಕೋ ಅಷ್ಟು ಕ್ರಾಪ್ ಮಾಡ್ಕೋಬೋದು. ಆಮೇಲೆ ಇನ್ನೂ ಫೋಟೋ ಆ್ಯಡ್ ಮಾಡ್ತೀನಿ ಅಂತಂದರೆ ತಿರ್ಗಾ ಇಂಪೋರ್ಟ್ ಹೋಗಿ ಅದರಲ್ಲಿ ತಿರ್ಗಾ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಡಿ. ಇಲ್ಲಿ ಬರುತ್ತೆ. ಇಲ್ಲಿ ಬಂದಮೇಲೆ ಈ ಥರ ಕ್ರಾಪ್ ಮಾಡ್ಕೊಳ್ಳಿ. ಇಷ್ಟಾದಮೇಲೆ ಈ ಥರ ಕ್ರಾಪ್ ಮಾಡ್ಕೊಂಡ್ಮೇಲೆ ಇಲ್ಲಿ ಅಂತ ಕಾಣಿಸುತ್ತಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟೆಕ್ಸ್ಟ್ ಕಾಣಿಸುತ್ತಲ್ವ, ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದಮೇಲೆ ಡಬಲ್ ಟ್ಯಾಪ್ ಮಾಡಿ. ಇಲ್ಲಿ ನ್ಯೂ ಟೆಕ್ಸ್ಟು ಅದನ್ನು ರಿಮೂವ್ ಮಾಡಿ. ನಿಮಗೆ ಏನು ಬೇಕೋ ಅದನ್ನ ಟೈಪ್ ಮಾಡ್ಕೊಳ್ಳಿ. ನಾನಿವಾಗ ನಿಮಗೆ ತೋರ್ಸೋಕ್ಕಂತ ಸುಮ್ಮನೆ ಕನ್ನಡ ಅಂತ ಟೈಪ್ ಮಾಡ್ತಾ ಇದ್ದೀನಿ. ಇಷ್ಟು ಬಂತಲ್ವ, ಇದ್ರ ಮೇಲೆ ಇದನ್ನು ಇವಾಗ ಓಕೆ ಅಂತ ಕ್ಲಿಕ್ ಮಾಡಿ. ಇಲ್ಲಿದೆ ಅಲ್ವಾ, ಏನು ಈ ಕಡೆ ಬನ್ನಿ. ಇಲ್ಲಿ ನೋಡಿ ಸೈಜ್ ಅಂತ ಇದೆ. ಸೈಜ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಯಾವ ಸೈಜ್ ಬೇಕೋ ಅದನ್ನ ಅಷ್ಟು ಇಟ್ಕೊಳ್ಳಿ. ಇಲ್ಲಿ ತೋರಿಸುತ್ತೆ, ಸೈಜ್ ನಂಬರು ತೋರಿಸುತ್ತೆ. ಇವಾಗ 127 ಇದೆ. ಹಂಗೆ ಇವಾಗ ನಾನು ನಿಮಗೆ ತೋರ್ಸೋಕ್ಕಂತ 150 ಇಟ್ಟಿದ್ದೀನಿ. ರೈಟ್ ಕೊಡಿ. ಆಮೇಲೆ ಇವಾಗ ಅದು ಸೆಲೆಕ್ಟ್ ಮಾಡಿದ್ದೀವಲ್ವ, ಇವಾಗ ಕಲರ್ ಮೇಲೆ ಹೋಗ್ಬೋದು. ಕಲರ್ನೂ ಚೇಂಜ್ ಮಾಡ್ಕೋಬೋದು. ನಾನು ನಿಮಗೆ ಇವಾಗ ಫಾಂಟ್ ಚೇಂಜ್ ಮಾಡ್ತೀನಿ. ಇಲ್ಲಿ ನೋಡಿ ಸ್ಟೈಲ್ ಅಂತಿದೆ ಅಲ್ವಾ, ಇಲ್ಲಿ ಬ್ರೌಸ್ ಇದೆ. ಬ್ರೌಸ್ ಕ್ಲಿಕ್ ಮಾಡಿ, ಇಲ್ಲಿ ಕಾಣಿಸುತ್ತೆ ನೋಡಿ. ನಾನು ಇದನ್ನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಬರುತ್ತೆ. ಆಮೇಲೆ ಒಂದು ಡಾರ್ಕ್ ಇರಲಿ, ಒಂದು ಲೈಟ್ ಇರಲಿ. ಇದಕ್ಕೆ ಬ್ಯಾಕ್ಗ್ರೌಂಡ್ ಕೊಟ್ಕೋಬೋದು. ಇದು ಬ್ಯಾಕ್ಗ್ರೌಂಡ್ ಅಂತಿದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದನ್ನು ಅಲೋ ಕೊಟ್ಬಿಟ್ಟು ನಿಮಗೆ ಯಾವ ಕಲರ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಬೋದು. ಈ ಥರ ಸುಮ್ಮನೆ ನಿಮಗೆ ತೋರ್ಸೋಕ್ಕಂತ ಮಾಡ್ತಾಯಿದ್ದೀನಿ. ಓಕೆ ಕೊಡಿ. ಆಮೇಲೆ ಇಲ್ಲಿ ಫಾಂಟ್ ಇದೆ. ಯಾವ ಥರ ಸ್ಟೈಲ್ ಬೇಕೋ ಅದು ಇದೆ. ನಿಮ್ಗೆ ಯಾವ ಥರ ಬೇಕೋ ಆ ಥರನೂ ಮಾಡ್ಬೋದು. ಇಲ್ಲಿ ಫಾಂಟ್ ಇದೆ. ಫಾಂಟು ನಿಮಗೆ ಯಾವುದು ಚೆನ್ನಾಗಿ ಅನಿಸುತ್ತೋ ಅದನ್ನು ಚೇಂಜು ಮಾಡ್ಬೋದು. ಆಮೇಲೆ
ಇಲ್ಲಿ ಸ್ಟ್ರೋಕ್ ಅಂತಿದೆ, ಇದನ್ನು ಕ್ಲಿಕ್ ಮಾಡಿ ಅಲೋ ಕೊಡಿ. ಕೊಟ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ನೋಡಿ, ಈ ಥರ. ಓಕೆನಾ? ಎಷ್ಟು ಸಿಂಪಲ್ಲಾಗಿ ಸಿಂಪಲಾಗಿ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಇನ್ನೂ ನಾವು ಅಪ್ಡೇಟಾಗಿ ಹೋಗ್ತೀನಿ ಅಂತಂದ್ರೂ ಮಾಡ್ಬೋದು. ಸದ್ಯಕ್ಕೆ ನಾನು ಇವಾಗ ಇಷ್ಟೇ ಮಾಡ್ತಾಯಿದ್ದೀನಿ. ನೋಡಿ, ಟ್ರೈ ಮಾಡಿ. ಇಲ್ಲಿ ಎಡಿಟು ಇದೆ. ನಿಮಗೆ ತಿರ್ಗಾ ಏನಾದರೂ ನೇಮ್ ಚೇಂಜ್ ಮಾಡಬೇಕಪ್ಪ ಅಂತ ಅನಿಸಿದರೆ ಅದು ನೇಮು ಚೇಂಜ್ ಮಾಡ್ಬೋದು. ಇಲ್ಲ ಹೊಸ್ದಾಗಿ ನಾನು ಬರಿತೀನಿ ಮತ್ತು ಬೇರೆ ಬೇಕು ಅಂತಂದ್ರೂ ಟೈಪ್ ಮಾಡ್ಕೋಬೋದು. ಇವಾಗ ಸದ್ಯಕ್ಕೆ ನಾನು ನಿಮ್ಗೆ ತೋರ್ಸೋಕ್ಕಂತ ಇಷ್ಟು ಇಟ್ಟಿದ್ದೀನಿ. ಆಮೇಲೆ ಇಲ್ಲಿ ಮೇಲೆ ಸೇವ್ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಇಲ್ಲಿದೆ ನೋಡಿ, ಇಲ್ಲಿ ಬಾಕ್ಸ್, ಇಲ್ಲಿ ಕ್ಲಿಕ್ ಮಾಡಿದರೆ ಸೇವ್ ಆ್ಯಸ್ ಪ್ರಾಜೆಕ್ಟ್ ಅಂತಿದೆ. ಸೇವ್ ಆ್ಯಸ್ ಪ್ರಾಜೆಕ್ಟ್ ಬೇಡ, ಸೇವ್ ಆ್ಯಸ್ ಇಮೇಜ್ ಅಂತಿದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಗ್ಯಾಲರಿ ಅಂತ ಕೊಡಿ, ಸೇವ್ ಆಗುತ್ತೆ. ಇಷ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೂ ಏನಾದರೂ ಡಿಫ್ರೆಂಟಾಗಿ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದನ್ನು ಹೇಳ್ತೀನಿ, ತಿಳಿಸ್ಕೊಡ್ತೀನಿ. ಇಷ್ಟೇ ಥಂಬ್ನೇಲ್ ಮಾಡುವ ವಿಧಾನ.